ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಗುವೆ. ಈ ಮುಂಜಾನೆ ವೇಳೆ ನಂಬಿಕೆಯಿಂದ ಈ ಒಂದು ವಾಕ್ಯ ಮುಂಜಾನೆ ಎದ್ದಿದ ತಕ್ಷಣ ಈ ವಾಕ್ಯ ನೋಡುವಾಗ ದೇವರು ನಿನ್ನ ಸಂಗಡ ಇದ್ದು ನಿನ್ನೆಲ್ಲ ಪ್ರಯಾಸಗಳನ್ನು ಆಶೀರ್ವಿಸಿ ನಿನ್ನನ್ನು ನಡೆಸಲಿದ್ದು ನಾನು ನಿನಗೋಸ್ಕರ ಪ್ರಾರ್ಥಿಸ್ತೇನೆ. ಈ ಒಂದು ವಾಕ್ಯ ಮುಖದ ನಿಮ್ಮೆಲ್ಲರನ್ನು ಆಶೀರ್ವಿಸಲಿ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ಮೊದಲು ದೇವರ ಸನ್ನಿಧಿಯನ್ನು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನನ್ನ ಪರಲೋಕದಂಥ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ, ಎಂದಿನಂತೆ ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಲು ಜೀವ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ಒಂದು ವಾಕ್ಯವನ್ನು ಯಾರ್ಯಾರು ನೋಡ್ತಿದ್ರು ಅಪ್ಪ, ನೋಡುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ನೀನು ನಾವು ಮಹಿಮೆ ಹೊಂದಲೇ ಕರ್ತೇವೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಅಪ್ಪ ನೀನು ಒಬ್ಬೊಬ್ಬರ ಸಂಗಡ ಇದ್ದು ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ಅಪ್ಪ ನಿನ್ನ ಉದ್ದೇಶದ ಅನುಗುಣವಾಗಿ ಅಪ್ಪ ನಿನ್ನ ಸಾನ್ನಿಧ್ಯದಲ್ಲಿ ಒಬ್ಬೊಬ್ಬರನ್ನು ಮರೆಮಾಚಿ ನೀನು ನಡೆಸು ರಾಜ. ಅದಕ್ಕಾಗಿ ಪ್ರತಿಯೊಬ್ಬರನ್ನು ಜೀವನ ವಾಕ್ಯಕ್ಕೆ ತಗ್ಗಿಸಿ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾ ಕರ್ತನೆ. ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ನೀ ನನ್ನ ಸಂಗಡ ಇದ್ದು ಆದಿಯಿಂದ ಅಂತ್ಯದವರೆಗೂ ನಿನ್ನ ಮಹಿಮೆಯಲ್ಲಿ ನಿನ್ನ ಕೃಪೆಯಲ್ಲಿ ನಡೆಸು ರಾಜ. ಅದಕ್ಕಾಗಿ ಸಂಪೂರ್ಣ ತಗ್ಗಿ ಸಮರ್ಪಿಸಿ ಕೊಟ್ಟಿದ್ದೇನೆ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಯೇಸುವಿನ ಮೊದಲ ನಾಮದ ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯಾದ ದೇವರೇ. ಆಮೆನ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ನೀವೆಲ್ಲರೂ ಎಲ್ಲೇ ಇದ್ದರೂ, ದೂರ ಇದ್ದರು, ಹತ್ರ ಇದ್ದರು, ಹೇಗಿದ್ದರು ಸಂತೋಷವಾಗಿದ್ದರು ಅಂತ ನಾನು ಭಾವಿಸ್ತೇನೆ. ದೇವರು ನಿಮ್ಮೆಲ್ಲನೂ ಇರುವಂಥ ಸ್ಥಳದಲ್ಲಿ ದೇವರು ಆಶೀರ್ವದಿಸಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸಿ ಮುಂದೆ ಹೋಗೋಣ. ಕೀರ್ತನೆಗಳು ಪುಸ್ತಕ ತೆಗೆದಿರೋರು ಓದಿ 3ನೇ ಅಧ್ಯಾಯ 3ನೇ ವಾಕ್ಯ. ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆದರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಗುವೆ, ಈ ಒಂದು ಕೀರ್ತನೆ ನೋಡುವಾಗ ಈ ಒಂದು ಕೀರ್ತನೆಯನ್ನು ದಾವಿದನು ಬರೆದಂಥ ಕೀರ್ತನೆ ಆಗಿದೆ. ಈ ಒಂದು ದಾವಿದನು ಬರೆದಿರುವಾಗ ಅವನೊಂದು ಅನುಭವದಲ್ಲಿ ಬರೆದಂಥ ಕೀರ್ತನೆ. ಆದರೂ ಯೆಹೋವನೇ, ಎಷ್ಟು ಜನ ಹೇಳೋಕ್ಕೆ ಸಾಧ್ಯ? ನಾವು ಈ ದಿನ ಪ್ರಿಯ ದೇವ್ರ ಮಗುವೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಾವು ಇನ್ನೊಬ್ಬರು ನಮ್ಮ ನೋಡುವಾಗ, ಮುಖ ನೋಡುವಾಗ ಅವ್ರಿಗೇನಪ್ಪ ಚೆನ್ನಾಗಿದ್ದಾರೆ, ಅವ್ರಿಗೇನಪ್ಪ ಸಂತೋಷವಾಗಿದ್ದಾರೆ, ಅವ್ರಿಗೇನಪ್ಪ ಕುಟುಂಬದಲ್ಲಿ ಎಲ್ಲವೂ ಇದೆ, ಈ ರೀತಿ ಜನಗಳು ಮೇಲೆ ನೋಡ್ತಾರೆ. ಆದರೆ ತಂದೆಯ ದೇವರು ನಿನ್ನ ಹೃದಯ ನೋಡುವಾತನಾಗಿದ್ದಾನೆ. ಪ್ರಿಯ ದೇವರ ಮಗು, ಈ ಮುಂಜಾನೆ ವೇಳೆಯಲ್ಲಿ ನನ್ನ ಕರ್ತನ ದೇವರು ಹೇಳುವಾಗ ನಿನ್ನ ಹೃದಯದಲ್ಲಿ ಎಷ್ಟು ವೇದನೆ ಇದೆ, ನಿನ್ನ ಹೃದಯದಲ್ಲಿ ಎಷ್ಟು ಕಣ್ಣೀರಿದೆ, ನಿನ್ನ ಹೃದಯದಲ್ಲಿ ಎಷ್ಟು ದಾಹ ಇದೆ, ಎಲ್ಲವನ್ನು ಪರಿಶೋಧನೆ ಮಾಡುವ ದೇವರಾಗಿದ್ದಾನೆ. ಅದಕ್ಕಾಗಿ ದಾವಿದನು ನಂಬಿಕೆಯಿಂದ, ಆದರೂ ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ಅವನು ಏನೇ ಯುದ್ಧ ಆಪೋಸಿಟಲ್ಲಿ ಯಾರೇ ಬಂದರೂ ಸಹ, ಅವನ ಮಗ ಅಬ್ಷಾಲೋಮನ ಅವನು ಹೊಡೆಯಕ್ಕೆ ಬಂದಿದ್ದಾನೆ, ಆದರೂ ಸಹ ದೇವರೇ ನೀನು ನನ್ನ ಕಾಯುವ ಗುರಾಣಿಯಾಗಿದ್ದೀಯೆ, ನೀನು ನನ್ನ ಗೌರವಕ್ಕೆ ಆಧಾರನೂ ಆಗಿದ್ದೆ. ಹೌದಲ್ವಾ? ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ನಿನ್ನನ್ನು ನಾಶಪಡಿಸ್ಬೇಕು ಅಂತ ಶತ್ರು ಅದನ್ನು ಎಷ್ಟೇ ಕುತಂತ್ರ ಮಾಡ್ಬೋದು. ನಮ್ಮಲ್ಲೊಂದು ನಂಬಿಕೆ ಇರಬೇಕು, ದೇವರು ನಮ್ಮನ್ನು ಕಾಯುವಾತನಾಗಿದ್ದಾನೆ. ನೆಕ್ಸ್ಟು ನೋಡುವಾಗ, ನೀನು ನನ್ನ ಗೌರವಕ್ಕೆ ಆಧಾರನಾಗಿದ್ದೆ. ಪ್ರಿಯ ದೇವರ ಮಗುವೆ, ನೀನು ತಲೆ ಎತ್ತಬಾರ್ದು ಅಂತ, ನೀನು ತಲೆ ತಗ್ಗಿಸ್ಬೇಕು ಅಂತ ಶತ್ರು ಆದನು ಅನೇಕ ಕುತಂತ್ರ ಮಾಡ್ತಾನೆ. ಪ್ರಿಯ ದೇವರ ಮಗುವೆ, ಶತ್ರು ಆದ ನಿನ್ನ ಪಕ್ಕದಲ್ಲಿರೋನೇ, ನಿನ್ನ ಕುಟುಂಬದವ್ರನ್ನೇ ಚುಚ್ಚಿ ಎಬ್ಬಿಸ್ತಾನೆ. ಯಾಕೆ? ನಿನ್ನ ಪ್ರಾರ್ಥನೆಯಲ್ಲಿ ಎದ್ದೇಳಬಾರ್ದು, ದೇವರ ಉದ್ದೇಶ ನೀನು ನೆರವೇರಬಾರ್ದು, ನಿನ್ನ ಗೌರವ ತಲೆ ತಗ್ಗಿಸ್ಬೇಕು ಅಂತ ಶತ್ರು ಕಾರ್ಯ ಮಾಡ್ತಾರೆ. ಆದರೆ ನೀನು ದೇವರನ್ನ ನಂಬಿರುವುದೇ ಆದರೆ ನೀನು ನನ್ನ ಗೌರವಕ್ಕೆ ಆಧಾರನು. ಆಮೇನ್. ಪ್ರಿಯ ದೇವ್ರ ಮಗು, ಈ ವಾಕ್ಯಕ್ಕೆ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ನನ್ನ ಗೌರವಕ್ಕೆ ದೇವರೇ ಆಧಾರವಾಗಿದ್ದಾನೆ. ಈ ದಿನ ನೀನು ಜೀವಿಸಿದ್ದೇವೆ ಅಂದರೆ ದೇವರು ನಮಗೆ ಗುರಾಣಿಯಾಗಿದ್ದಾನೆ. ಪ್ರಿಯ ದೇವ್ರ ಮಗುವೆ, ನಾನು ನೆನೆಯಿಂದ ನಮ್ಮ ಮ್ಯಾನೇಜರ್ ಮಾತಾಡ್ತಿದ್ರು. ತೊಗೊಂಡೊಬ್ಬರು 3 ದಿನ ಆಯ್ತು ಕಂಪನಿಲಿ ಒಂದು ಕಾರ್ ಓಡ್ಸೋಕ್ಕೆ ಹೋಗಿದ್ರು. 3 ದಿನ ಆಯಿತು ಅಷ್ಟೇ. ಅವರು ಹೊಸ ಕಾರ್ ತೊಗೊಂಡು 3 ದಿನ ಆಗಿದೆ ಕೆಲಸಕ್ಕೆ ಸೇರಿ. ಹೋಗುವಂಥ ಸಂದರ್ಭದಲ್ಲಿ ಸ್ಟ್ರೋಕ್ ಹೊಡೆದು ಆ ಒಂದು ಡ್ರೈವರು ಗಾಡಿ ಆಕ್ಸಿಡೆಂಟ್ ಆಗಿದೆ. ಅವ್ರ ಮುಖಾಂತರ ಗಾಡಿಯಲ್ಲಿದ್ದಂಥ ಇಬ್ಬರಿಗೂ ಸಹ ಸೀರಿಯಸ್ ಆಗಿ ಡ್ರೈವರು ಸಹ ಇವತ್ತು ಬದುಕೋದು ಗ್ಯಾರಂಟಿ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಹೋಗಿದ್ದಾರೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಲೋಕದಲ್ಲಿ ಪ್ರಯಾಣ ಮಾಡುವಾಗ ರೋಡಲ್ಲಿ ಓಡಾಡ್ತಾ ಇರ್ತೀವಿ. ರೋಡು ನಮಗೆ ಗ್ಯಾರಂಟಿ ಇಲ್ಲ. ಎಲ್ಲ ರೋಡುಗಳಲ್ಲಿ ಯಾವ ರೋಡಲ್ಲಿ ಹೆಂಗೆ ಆಕ್ಸಿಡೆಂಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಆದರೆ ಪ್ರಿಯ ದೇವ್ರ ಮಗುವೆ, ನಾವು ಇಲ್ಲಿ ದಿನ ಜೀವಿಸಿದ್ದೇವೆ ಅಂದರೆ ಆತನ ಕೃಪೆ ಆಗಿದ್ದೆ.
ಅನೇಕರು ಲೋಕದಲ್ಲಿ ನೋಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ಚಿಕ್ಕ ವಯಸ್ಸಿನ ದೊಡ್ಡ ವಯಸ್ಸಿನವರೆಗೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ. ರೋಗದಲ್ಲಿ ಹೊಸ ರೋಗಗಳು, ಶರೀರದಲ್ಲಿ ಹೊಸ ರೋಗಗಳು ಬಂದು ಸಾಯ್ತಿದ್ದಾರೆ. ಇವತ್ತು ನನಗೂ ನಿನಗೂ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ನಂಬಿಕೆಯಿಂದ ಈ ಒಂದು ವಾಕ್ಯ ನನಗಾಗಿ ಹೇಳ್ತಾ, ದೇವರು ನನಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿರು ಅಂತ ಹೇಳುವುದಾದರೆ ನೀನು ಇದನ್ನು ಕಮೆಂಟ್ ಮೂಲಕ ಆಮೇನ್, ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾರೆ ನಂಬಿಕೆಯಿಂದ ಹೇಳಿರಿ. ಎಸ್, ದೇವರು ನನಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಎಷ್ಟೋ ಜನಗಳಿಗೆ ಕಿಡ್ನಿ ಇಲ್ಲ, ಎಷ್ಟೋ ಜನಗಳಿಗೆ ಬ್ಲಡ್ ತೆಗೆದು ಬ್ಲಡ್ ಆಗ್ತಾ ಇದ್ದಾರೆ. ಇವತ್ತು ನನಗೆ ಕಿಡ್ನಿ ಕೊಟ್ಟಿದ್ದ ದೇವರು ಸ್ತೋತ್ರ ಮಾಡಿ, ಒಳ್ಳೆ ಹೃದಯ ಕೊಟ್ಟಿದ್ದ ದೇವ್ರಿಗೆ ಸ್ತೋತ್ರ ಮಾಡಿ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ ದೇವ್ರಿಗೆ ಸ್ತೋತ್ರ ಮಾಡಿ. ಪ್ರಿಯ ದೇವ್ರ ಮಗುವೇ, ಅನಾರೋಗ್ಯದಿಂದ ನರಳುತ್ತಿರುವಂಥ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿದ್ದಾರೆ. ನಿನಗಾದರೂ ನನಗಾದರೂ ಇದನ್ನು ಆರೋಗ್ಯ ಕೊಟ್ಟಿದ್ದಾರಲ್ವಾ. ಯೆಹೋವನು ನನ್ನನ್ನು ನಿನ್ನನ್ನು ಕಾಯುವ ಗುರಾಣಿಯಾಗಿದ್ದಾನೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡೋಣ. ಇತರರು ಯಾರ್ಯಾರು ಅನಾರೋಗ್ಯ ಇದ್ದರೂ ಅವ್ರನ್ನ ನೆನೆಸಿ ನಾವು ಪ್ರಾರ್ಥನೆ ಮಾಡೋಣ. ನನಗೆ ಆರೋಗ್ಯ ಕೊಟ್ಟಿದ್ದಾರಲ್ಲ ಅಷ್ಟೇ ಸಾಕು ಅಂತ ನಾವು ಸುಮ್ಮನೆ ಕೂತಿರೋದಕ್ಕೆಲ್ಲ ದೇವ್ರು ನಮ್ಮನ್ನ ಕರೆದಿರೋದು. ಇತರರಿಗೋಸ್ಕರ ನೀವು ಪ್ರಾರ್ಥಿಸ್ರಿ. ಅದಕ್ಕಾಗಿ ದಾವೀದನು ಇಷ್ಟು ನಂಬಿಕೆಯಿಂದ ಹೇಳ್ತಾನೆ, ಆದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ. ಈ ಲೋಕದಲ್ಲಿ ಶತ್ರುವಾದ ನಮ್ಮನ್ನು ಬೀಳಿಸ್ಬೇಕು, ರೋಗದಲ್ಲಿ ಬೀಳಿಸ್ಬೇಕು, ಪಾಪದಲ್ಲಿ ಬೀಳಿಸ್ಬೇಕು, ಶಾಪದಲ್ಲಿ ಬೀಳಿಸ್ಬೇಕು, ಅನಾರೋಗ್ಯದಲ್ಲಿ ಬೀಳಿಸ್ಬೇಕು, ಮರಣದ ಬಾಗಿಲಲ್ಲಿ ಬೀಳಿಸ್ಬೇಕು ಅಂತ ಶತ್ರು ಕಾಯ್ತಾ ಇರ್ತಾನೆ. ಆದರೆ ನಿನ್ನನ್ನು ಕಾಯುವ ದೇವರೊಬ್ಬನಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ನೀನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವಾಗ ನಿನ್ನ ಜೀವಿತದಲ್ಲಿ ಕಳವಳ ಬೇಡ, ನಿನ್ನ ಜೀವಿತದಲ್ಲಿ ಬೇಜಾರು ಬೇಡ. ಎಲ್ಲವನ್ನು ಆತನ ಸ್ಥಿತಿಯನ್ನು ಒಪ್ಪಿಸಿಕೊಡು. ದೇವ್ರ ವಾಕ್ಯ ಬರಲ್ಪಡಿದೆ, ನಿನ್ನ ಚಿಂತಾ ಬರವಿಲ್ಲ, ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಅಂತ ಯಾರು ಹೇಳಕ್ಕೆ ಸಾಧ್ಯ? ಪ್ರಿಯ ದೇವ್ರ ಮಗುವೇ, ಈ ಲೋಕದಲ್ಲಿ ಯಾರೇ ಇರ್ಬೋದು, ಮನುಷ್ಯರಿರ್ಬೋದು, ತನ್ನ ಸಹೋದರ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಯಾರೇ ಆಗಲಿ, ನಿನ್ನ ಚಿಂತಾ ಭಾರ ಇಲ್ಲ ನನ್ನ ಮೇಲೆ ಹಾಕುತ್ತೋ, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಯಾರು ಹೇಳಲ್ಲ. ಪ್ರಿಯ ದೇವ್ರ ಮಗುವೇ, ಬಾಯಿ ಮಾತಿಗೆ ನೀನನ್ನು ಸಂತೈಸ್ಬೋದು, ಬಾಯಿ ಮಾತಿಗೆ ನೀನನ್ನು ನಡೆಸ್ಬೋದು. ಆದರೆ ನೀನು ಈ ಲೋಕದ ಯಾತ್ರೆ ಕೊನೆಯಾಗುವವರೆಗೂ ನನ್ನ ಕರ್ತನ ದೇವರು ನಿನ್ನ ಸಂಗಡೆದು ನಡೆಸುವಾತನಾಗಿದ್ದಾನೆ. ಆತನ ಸನ್ನಿಧಿಯ ದಾವೀದನ ನಂಬಿಕೆಯಿಂದ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಕಾಯುವ ಗುರಾಣಿಯಾಗಿದ್ದೆ. ಆಮೇನ್. ನಾವು ಈ ವಿದ್ಯೆಯಲ್ಲಿ ನಿನ್ನ ಕಾಯುವ ದೇವರಾಗಿದ್ದ ದೇವರಿಗೆ ಸ್ತೋತ್ರ ಮಾಡೋಣ. ಮಾತ್ರವೇ ನೀನು ನನ್ನ ಗೌರವಕ್ಕೆ ಆಧಾರನಾಗಿದ್ಯಾ. ಇವತ್ತು ನಿನ್ನ ಕುಟುಂಬದಲ್ಲಿ ಸನ್ಮಾನಿಸ್ತಾ ಇರ್ಬೋದು, ಇವತ್ತು ನಿನ್ನ ಕುಟುಂಬದಲ್ಲಿ ಸನ್ಮಾನಿಸ್ತೇ ಇರ್ಬೋದು. ಮುಂದೊಂದು ದಿನ ನಿನ್ನ ಕುಟುಂಬದಲ್ಲಿ ನಿನ್ನ ಸನ್ಮಾನಿಸುವಾಗ ದೇವರು ನಡೆಸ್ತಾರೆ. ನಿನ್ನ ಶತ್ರು ಅದನ್ನು ಎಲ್ಲಿ ತಲೆ ತಗ್ಗಿಸ್ಬೇಕು ಅಂತ ಕಾಯ್ತಿದ್ದನೋ ಅಲ್ಲದೇ ಸ್ಥಳದಲ್ಲಿ ನನ್ನ ತಲೆ ಎತ್ತುವಾಗ ದೇವರು ನಡೆಸುವಾತನಾಗಿದ್ದಾನೆ. ಅದಕ್ಕೆ ನೀನು ನನ್ನ ಗೌರವಕ್ಕೆ ಆಧಾರನು. ಇದರಿಂದಲೇ ಎಷ್ಟೋ ಜನ ನಾನು ದುಡಿತಾ ಇದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡಿದ್ರೆ ನನ್ನ ಕುಟುಂಬನೂ ದೇವ್ರ ಶಕ್ತಿ ಕೊಟ್ರೇ ಕೆಲಸ, ದೇವ್ರ ಕೃಪೆ ಕೊಟ್ರೇ ಆರೋಗ್ಯ. ಅದಕ್ಕಾಗಿ ಇದು ನಾನು ಏನೇ ಕೆಲಸ ಮಾಡ್ಬೋದು, ನಾವು ಎಷ್ಟೇ ಪ್ರಯಾಸ ಮಾಡ್ಬೋದು, ನನ್ನ ಗೌರವಕ್ಕೆ ಆಧಾರನು ದೇವರಾಗಿದ್ದಾನೆ. ನಾನು ಮಾಡುವಂಥ ಪ್ರಯಾಸಕ್ಕೆ ಕೃಪೆ ದೇವರಾಗಿದ್ದಾರೆ. ನಾನು ಮಾಡುವಂಥ ಪ್ರಯಾಣದಲ್ಲಿ ಆತನ ಕೃಪೆ ನಮ್ಮ ಸಂಗಡ ಇದೆ. ಅದಕ್ಕಾಗಿ ದೇವರು ನನ್ನ ಗೌರವಕ್ಕೆ ಆಧಾರನಾಗಿದ್ದೀಯ. ಮಾತ್ರ ಮುಂದಿನ ಒಂದೊಂದು ವಾಕ್ಯ ನೋಡೋದಾದರೆ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀಯ. ಆಮೇಲೆ ಈ ವಾಕ್ಯಕ್ಕಾಗಿ ಸ್ತೋತ್ರ ಮಾಡಿರಿ. ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ಶತ್ರುವಾದ ನಿನ್ನ ಕುಟುಂಬದಲ್ಲಿ ತಲೆ ತಗ್ಗಿಸ್ಬೇಕು ಅಂತ ಕಾರ್ಯ ಮಾಡ್ತಾ ಇದ್ದಾನೆ. ನೀನು ನಂಬಿಕೆಯಿಂದ ಎದ್ದೇಳು, ದೇವರು ನನ್ನ ಸಂಗಡ ಇದ್ದಾನೆ. ಕಳೆದ ದಿನದಲ್ಲಿ ಹೇಳಿದೆ, ಸೈತಾನ ತಂತ್ರೋಪಾಯಗಳನ್ನು ಹಿಡಿದು ಅದರ ಮೇಲೆ ನಾವು ಜಯವೊಂದವರಾಗಿರಬೇಕು. ಈ ದಿನದಲ್ಲಿ ಪೌಲನು ಆ ರೀತಿ ಹೇಳ್ತಾನೆ. ಇನ್ನೊಂದು ಯಾಕೋಬ ನೋಡೋದಾದರೆ, ಸೈತಾನನ ಗದರಿಸ್ರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಇದರಿಂದ ಪ್ರಿಯ ದೇವ್ರ ಮಗುವೇ, ನನ್ನ ಜೀವಿತ ಸೈತಾನ ಎಷ್ಟೇ ಹೋರಾಡ್ಬೋದು, ಶತ್ರು ಎಷ್ಟೇ ನಿನ್ನ ಜೀವಿತದಲ್ಲಿ ಹೋರಾಡ್ಬೋದು, ಆದರೆ ನೀನು ಬಲವಾಗಿ ದೇವರ ಸನ್ನಿಧಿ ನಂಬಿಕೆಯನ್ನು ನಿಂತಿರುವಾಗ ನಿನ್ನ ಬಳಿ ಆತನು ಬರೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವನು ಆಗಿದ್ದೆ. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ ಮಾಡಿರಿ. ಈ ದಿನ ನೀನು ಎಲ್ಲಿ ತಲೆ ತಗ್ಗಿಸಿದ್ಯಾ, ಆ ತಲೆ ತಗ್ಗಿಸುವಂಥ ಸ್ಥಳದಲ್ಲಿ ನನ್ನ ದೇವರು ತಲೆ ಎತ್ತುವಾಗಿ ಮಾಡುವಾತನಾಗಿದ್ದಾನೆ. ಆಮೇನ್. ಹೌದಲ್ವಾ? ದಾವೀದನು ಇಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ಯಾದರೂ ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ. ಎಲ್ಲ ಭಾಗದ ನೋಡಿ ಈ ವಾಕ್ಯ ನೋಡುವಾಗ ದೇವ್ರನ್ನ ಮುಂದೆ ಇಡ್ತಾನೆ. ನಾವು ಇದನ್ನೇನು ಮಾಡ್ತೀವಿ, ಏನೇ ಪರಿಸ್ಥಿತಿ ಬರೋದು ಸಹ ನಾನು ಅದು ತೆಗ್ದಿಕ್ಬೇಕಿದ್ದಲ್ಲಿ ದೇವರು ನಮ್ಮ ಮುಂದೆ ಇರಬೇಕು. ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನೂ ಆಗಿದ್ದೀಯ, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದೀಯ. ಆಮೇನ್. ಹಲ್ಲೆಲೂಯಾ. ಹೌದು, ಈ ದಿನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಸಹ ದೇವರು ನಮ್ಮ ಸಂಗಡ ಇದ್ದಾರೆ. ಆತನ ಹಸ್ತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ಆತನ ಚಿತ್ತ ಪ್ರಕಾರ ನಮ್ಮನ್ನು ಉಪಯೋಗಿಸ್ತಾನೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.